ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ನಾನು ಇವತ್ತೊಂದು ಹೊಸ ರುಚಿ ಮಾಡ್ತಾಯಿದ್ದೀನಿ, ಈವ್ನಿಂಗ್ ಸ್ನ್ಯಾಕ್ಸು. ಇದು ನನ್ನದು ಓನ್ ರೆಸಿಪಿ. ಉಳಿದದ್ದು ನಾನು ಮಾಡ್ದಂಗೆ ಅಂತ ಮನೇಲಿ ಇಡ್ಲಿ ಉಳಿದಿತ್ತು, ಅದರಲ್ಲಿ ಒಂದು ರೆಸಿಪಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಸ್ಪಾಂಜಿ ಥರ, ಹೊರಗಡೆ ಕ್ರಂಚಿಯಾಗಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಬೋದು. ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಇಟ್ಕೊಂಡಿದ್ದೀನಿ. ಒಂದೆರಡು ಉಳಿದಿರೋ ಇಡ್ಲಿಗಳು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು, ಬ್ರೆಡ್ ಕ್ರಮ್ಸು, ಡ್ರೈ ಜಿಂಜರ್ ಪೌಡ್ರು ಬೇಕು, ಒಣಶುಂಠಿ ಪೌಡ್ರು. ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಾನುಗಳು. ನಾವು ಆಲೂಗಡ್ಡೆನ ಬೇಯಿಸಿ ಸ್ಮಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ. ಆಮೇಲೆ ಕಾರ್ನ್ ಫ್ಲೋರು ಸ್ಲರ್ರಿ ಮಾಡಿಟ್ಕೋಬೇಕು. ಈಗ ಒಂದು ಬೌಲಿಗೆ ಸ್ಮ್ಯಾಶ್ ಮಾಡಿರೋಕ್ಕಂಥ ಆಲೂಗಡ್ಡೆ ಹಾಕೋಣ. ಅದಕ್ಕೆ ಒಂದು ಬೌಲು ಎರಡು ಇಡ್ಲಿ ಇರ್ಬೋದು. 2 ಇಡ್ಲಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಉಳಿದಿರೋ ಇಡ್ಲಿ ಒಂದು ಅರ್ಧ ಬಟ್ಲು ಬೇಯಿಸಿದ್ದು ಅಥವಾ ಕಚ್ಚಾ ಸ್ವೀಟ್ ಕಾರ್ನು. ಇದನ್ನು ಆಮೇಲೆ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಕ್ಯಾಪ್ಸಿಕಮ್ಮು ಮನೇಲಿ ಇದ್ದರೆ ಹಾಕಿ, ಇದ್ದರೆ ನಡೆಯುತ್ತೆ. ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕ್ಬೋದು. ಕ್ಯಾರೆಟ್ ಏನಾರ ತುರಿದ್ಬಿಟ್ಟು ಹಾಕ್ಬೋದು. ಕ್ಯಾಪ್ಸಿಕಮ್ ಇತ್ತು, ಕಾರ್ನ್ ಇತ್ತು, ಹಾಗಾಗಿ ಅವೆರಡು ಕಾಂಬಿನೇಷನ್ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ಹಾಕಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈಗ ಬ್ಲ್ಯಾಕ್ ಸಾಲ್ಟ್ ಹಾಕೋಣ. ಬ್ಲ್ಯಾಕ್ ಸಾಲ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಇರುತ್ತೆ. ಹಾಗಾಗಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ. ಅದಿಲ್ಲ ಅಂದರೆ ಮನೇಲಿ ಉಪಯೋಗಿಸಿರೋ ಸಾಲ್ಟ್ ಹಾಕಿರೋ ಅದು ಚೆನ್ನಾಗಿರುತ್ತೆ. ಈಗ ಡ್ರೈ ಜಿಂಜರ್ ಪೌಡರ್ನ, ಒಣಶುಂಠಿ ಪುಡಿ ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಮತ್ತು ಚಾಟ್ ಮಸಾಲ 1-2 ಸ್ಪೂನು ಚಾಟ್ ಮಸಾಲ. ಇಡ್ಲಿಲಿ ಉಪ್ಪಿರುತ್ತೆ, ಆಲೂಗಡ್ಡೆಗೆ ಉಪ್ಪಿರುತ್ತೆ, ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು. ಹಾಗಾಗಿ ಸಾಲ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡರ್ ಹಾಕಿದ್ದೀವಿ. ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ನಂದಿನಿ ಚೀಸ್ ಸ್ಲೈಸನ್ನ ತೊಗೊಂಡಿದ್ದೀನಿ. ಜೊತೆಗೆ ಐಸ್ ಕ್ರೀಮ್ ಸ್ಟಿಕ್ಕುಗಳು ಇಟ್ಕೊಂಡಿದ್ದೀನಿ. ಅದು ನಾನು ಮಾಡ್ತಿರೋದು ಇಡ್ಲಿ ಲಾಲಿಪಾಪ್ ಅಂತ ಅದ್ರ ಹೆಸರು. ಈಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಹಿಂಗೆ ಇಡೀಲಿ ಇಟ್ಕೊಂಡ್ರೆ ಒಂದಕ್ಕೊಂದು ಹೊಂದ್ಕೋಬೇಕು. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ, ಆದ್ದರಿಂದ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರನೂ ಕಡಿಮೆ ಆಗಿದೆ, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸೂ ಮಿಕ್ಸ್ ಆಗಬೇಕು. ಈಗ ಸ್ವಲ್ಪ ಇಡೀಲಿ ಹಿಂಗೆ ಇಟ್ಕೋಬೇಕು. ಇಡೀಲಿ ಇಟ್ಕೊಂಡ್ರೆ ಒಂದು ಮಿಡ್ಡೆ ಥರ ಆಗಬೇಕು. ಆ ಥರ ಆಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ತುಂಬಿಸ್ಕೋಬೋದು. ನೋಡಿ, ಇದು ಆ ಥರ ಆಗಿಲ್ಲ. ಅದಕ್ಕೆ ಸ್ವಲ್ಪ ನೀರು ತುಂಬಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರು, ಜಾಸ್ತಿ ಬೇಡ. ಕ್ಯಾಪ್ಸಿಕಮ್ಮಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಆಲೂಗಡ್ಡೆಲಿರೋದು ಎಲ್ಲ ಸೇರಿ ಚೆನ್ನಾಗಿ ಬೈಂಡಿಂಗ್ ಆಗಬೇಕದು. ನಾವು ಒಂದು ಸ್ಟಿಕ್ಕಿಗೆ ಇದನ್ನು ಲಾಲಿಪಾಪ್ ಥರ ಸಿಕ್ಕಿಸಿದ್ರೆ ಅದು ಚೆನ್ನಾಗಿ ಸ್ಟಿಕ್ ಆಗಬೇಕು. ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಳಿ. ನಾನು ಚೀಸ್ ಸ್ಲೈಸನ್ನ 2 ಭಾಗ ಮಾಡಿ ಕಟ್ ಮಾಡಿ, ತುಂಬ ಚೀಸ್ ಬೇಕಾಗಿರೋ 1-2 ಭಾಗ ಮಾಡ್ಕೊಳ್ಳಿ. ಕಡಿಮೆ ಚೀಸ್ ಬೇಕು ಅಂದರು 1 ಚೀಸ್ 3 ಭಾಗ ಮಾಡ್ಕೊಳ್ಳಿ. ಅದನ್ನು ಚೀಸ್ ಇಲ್ದೇ ಮಾಡ್ಬೋದು, ಚೀಸ್ ಇಷ್ಟ ಇಲ್ಲದಿದ್ದರು. ನೋಡಿ, ನಾನು 1 ಸ್ಲೈಸನ್ನು 3 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಒಂದು ಐಸ್ ಕ್ರೀಮ್ ಸ್ಟಿಕ್ ತಗೊಳ್ಳೋಣ. ಒಂದು ಐಸ್ ಕ್ರೀಮ್ ಸ್ಟಿಕ್ಕಿಗೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು. ಐಸ್ ಕ್ರೀಮ್ ಸ್ಟಿಕ್ಕಿಗೆ ಅದನ್ನು ಸ್ಟಿಕ್ ಮಾಡಬೇಕು. ನಾವೇನು ಬೈಂಡಿಂಗ್ ಮಾಡಿರ್ತೀವೋ ಪಲ್ಪು, ಅದನ್ನು ಸ್ಟಿಕ್ ಮಾಡಬೇಕು. ಆಗಿಲ್ಲ ಅಂದರೆ ತುಂಬ ದಪ್ಪ ಮಾಡಬೇಡಿ, ಫ್ರೈ ಆಗೋದಿಲ್ಲ ನೀಟಾಗೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚುಮ್ಸ್ಕೊಂಡು, ಅದಕ್ಕೆ ತುಂಬ ನೀರು ಹಾಕಿದ್ರೂ ಕಡ್ಡಿಗೆ ಸಿಕ್ಕಾಕ್ಕೊಳ್ಳಲ್ಲ. ಹಾಗಾಗಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡಿಕೊಂಡು
ಹಾಗೆ ನೋಡಿ ಕಡ್ಡಿಗೆ ಅದನ್ನು ಸಿಕ್ಕಿಸ್ಬೇಕು. ಆ ಥರ ನೀಟಾಗಿ ಲಾಲಿಪಾಪ್ ಶೇಪ್ ಬರೋ ಥರ ಮಾಡಬೇಕು. ಮಾಡಿ ಅದರ ಮೇಲೆ ನಾವೇನು ಚೀಸ್ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವ ಅದನ್ನು ರೌಂಡಾಗಿ ಸುತ್ತಬೇಕು. ಈ ಥರ ರೌಂಡಾಗಿ ಇನ್ನೂ ಸ್ವಲ್ಪ ಸಣ್ಣಗೆ ಮಾಡಿದ್ರೂ ಆಗುತ್ತೆ, ಪೂರ್ತಿ ಅದು ಮುಚ್ಕೊಳ್ಳುತ್ತೆ, ಸ್ವಲ್ಪ ದಪ್ಪ ಆಯ್ತದು. ಈಗ 1-2 ಸ್ಪೂನ್ ಕಾರ್ನ್ ಫ್ಲೋರಿಗೆ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ ಅಷ್ಟೇ. ಸ್ಲರ್ರಿ ತುಂಬ ತಿಕ್ಕಾಗೂ ಬೇಡ, ತುಂಬ ತಿನ್ನೋಗೂ ಬೇಡ, ಕೋಟಿಂಗ್ ಮಾಡಲಿಕ್ಕೆ ಅಷ್ಟೇ ಇದು. ಕಾರ್ನ್ ಫ್ಲೋರ್ ಇಲ್ಲ ಅಂದರೂ ಮೈದಾ ಹಿಟ್ಟು ಹಾಕ್ಕೋಬೋದು. ಕಾರ್ನ್ ಫ್ಲೋರಲ್ಲಿ ಕ್ರಂಚಿನೆಸ್ ಚೆನ್ನಾಗಿ ಬರುತ್ತೆ. ಆಪ್ಷನ್ನು ಮೈದಾ ಹಿಟ್ಟು. ಈಗ ನಾವು ಮಾಡಬೇಕಂತ ಲಾಲಿಪಾಪನ್ನ ಆ ಸ್ಲರ್ರಿ ಒಳಗಡೆ ಡಿಪ್ ಮಾಡಬೇಕು. ಈ ಥರ ಫುಲ್ ಅದು ಕವರ್ ಆಗೋ ಥರ ಡಿಪ್ ಮಾಡಬೇಕು. ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಕೋಟ್ ಮಾಡಬೇಕು. ನೀಟಾಗಿ ಕೋಟ್ ಮಾಡಿ ನೋಡಿ, ಈ ಥರ ಕೋಟ್ ಮಾಡಬೇಕು. ಅದೇನು ನಾವು ಸ್ಲರ್ರಿದು ವೆಟ್ನೆಸ್ ಇರುತ್ತೋ ಅದೆಲ್ಲ ಇದರಲ್ಲಿ ಬ್ರೆಡ್ ಕ್ರಮ್ಸ್ ಹೀರ್ಕೋಬೇಕು. ಆ ಥರ ಕೋಟ್ ಮಾಡಬೇಕು. ಇನ್ನೊಂದು ಥರ ಏನಂದರೆ, ನಾವು ಮೇಲ್ಗಡೆ ಚೀಸ್ ಹಾಕಿದ್ದೀವಲ್ಲ, ಈಗ ಫಸ್ಟೇ ಚೀಸ್ ಹಾಕ್ಬಿಡೋಣ. ಫಸ್ಟೇ ಚೀಸ್ ಹಾಕಿ ಅದ್ರ ಮೇಲ್ಗಡೆ ಈಗ ನಾವು ಏನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೀವ ಪಲ್ಪು, ಅದನ್ನು ಲಾಲಿಪಾಪ್ ಥರ ಶೇಪಿಗೆ ಸ್ಟಿಕ್ಕಿಗೆ, ಐಸ್ ಕ್ರೀಮ್ ಸ್ಟಿಕ್ಕಿಗೆ ಅಂಟಿಸ್ಕೊಳ್ಳೋಣ. ಇಡ್ಲಿ ಉಳಿದಿದ್ರೆ ನೋಡಿ, ಎಸಿಬೇಡಿ ನೋಡಿ, ಈ ಥರ ಮಾಡ್ಕೊಂಡು ತಿನ್ನಿ. ಕಸದಿಂದ ರಸ ಅಂತಾರಲ್ಲ ಆ ಥರ. ಇದು ನಂದು ಓನ್ ರೆಸಿಪಿ, ನಾನೇ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇದು. ಚೀಸ್ ಬೇಡದೇ ಇದ್ದರೂ ಚೀಸ್ ಬೇಡ, ಚೀಸ್ ಬಿಟ್ಬಿಟ್ಟು ಬೇರೆದು ಇದೇ ಥರ ಮಾಡಿಕೊಂಡು ಇದೇ ಸೇಮ್ ಪ್ರೊಸೀಜರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಆಯಿತು, ಚೆನ್ನಾಗಿರುತ್ತೆ ಅದನ್ನು. ಈಗ ಕಾರ್ನ್ ಸ್ಲರ್ರಿಲಿ ಅದನ್ನು ಡಿಪ್ ಮಾಡ್ಕೊಂಬಿಟ್ಟು ಪೂರ್ತಿ ಮುಳಿಸ್ಕೋಬೇಕು, ಎಲ್ಲದಕ್ಕೆ ಅದು. ಯಾಕೆ ಇದನ್ನು ಮಾಡ್ಕೊಳ್ತೀವಿ ಅಂದರೆ, ಅದು ಇದನ್ನು ಹಂಗೆ ಕರಿಲಿಕ್ಕೆ ಹೋದರೆ ಎಣ್ಣೆಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಅದು ಆಲೂಗಡ್ಡೆ ಎಲ್ಲ. ಅದಕ್ಕಾಗಿ ಈ ಥರ ಕೋಟಿಂಗ್ ಅಷ್ಟೇ. ಮತ್ತು ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ, ಚೆನ್ನಾಗಿರುತ್ತೆ, ಸ್ವೀಟು ಖಾರ ಎಲ್ಲ ಸೇರಿಕೊಂಡು. ಈ ಥರ ಮಾಡಿ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕು. ಚೀಸ್ ಜಾಸ್ತಿ ಬೇಕಿದ್ದರೂ 2 ಭಾಗ ಮಾಡ್ಕೊಳ್ಳಿ ಸಾಕು. 2 ಭಾಗ ಮಾಡಿಕೊಂಡು ಚೀಸ್ ಜಾಸ್ತಿ ಹಾಕ್ಕೊಂಡು, 2 ಭಾಗ 3 ಭಾಗ ಮಾಡ್ಕೊಂಡಿದ್ದೆ, ಈಗ 2 ಭಾಗ ಮಾಡ್ಕೊಂಡಿದ್ದೀನಿ. ಚೀಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ, ತುಂಬ ಡ್ರೈ ಆಯಿತು. ಕಲಿಸ್ಕೊಂಡು ಮತ್ತೆ ಸ್ಟಿಕ್ಕಿಗೆ ಈ ಥರ ನಾವು ಮಾಡಿರೋಂಥ ಪಲ್ಪನ್ನು ಲಾಲಿಪಾಪ್ ಶೇಪಲ್ಲಿ ಅಂಟಿಸ್ಕೋಬೇಕು. ಅಂಟುತ್ತೆ, ಯಾಕಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ಅದು ಬೈಂಡಿಂಗ್ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಈ ಥರ ಚೀಸ್ ಇಟ್ಕೊಂಡ್ಬಿಟ್ಟು ಕಾರ್ನರ್ಸ್ಲೆಲ್ಲ ಎದ್ದುಕೊಂಡು ಮನೇಲಿ ಇಡ್ಲಿ ಉಳಿದಿದ್ರೆ ವೇಸ್ಟ್ ಮಾಡಬೇಡಿ, ಇದೇ ಥರ ಮಾಡ್ಕೊಂಡು ತಿನ್ನಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಇಡ್ಲಿ ತಿನ್ನೋಕ್ಕೆ ಬೇಜಾರಾಗುತ್ತೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಈ ಥರ ಹೀಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಬ್ರೆಡ್ ಕ್ರಮ್ಸು ಫುಲ್ಲು ಕೋಟ್ ಆಗಬೇಕು, ಚೀಸ್ ಕಾಣದೇ ಇರೋ ಥರ. ಇವಾಗ ಎಣ್ಣೆ ಒಳಗಡೆ ಹಾಕಿದರೆ 1-2 ನಿಮಿಷ ಬಿಡಿ ಅದನ್ನು. ಈಗ ಚೀಸ್ ಬೇಡ ಅಂದರು ಇದೇ ಥರ ಸ್ಟಿಕ್ಕಿಗೆ ಬರೀ ಪಲ್ಪನ್ನು ಮಾತ್ರ ಸಿಕ್ಕಿಸ್ಕೊಂಡು ಮಾಡ್ಬೋದು. ಮಕ್ಳಿಗೆ ಕೊಡೋದಾದರೆ ಈ ಥರ ಲಾಲಿಪಾಪ್ ಥರ ಶೇಪ್ ಮಾಡ್ಕೊಳ್ಳಿ, ಇಟ್ಕೊಂಡು ತಿನ್ನೋಕ್ಕೂ ಈಸಿ ಆಗುತ್ತೆ. ಇಲ್ಲ ನಮಗೆ ಬೇಡ ಚೀಸು ಅಂದರು ಇದನ್ನೇ ಕೋಫ್ತಾ ಥರ ಉಂಡೆ ಮಾಡಿಕೊಂಡು
ಅದನ್ನು ಕಾರ್ನರ್ಸ್ದಲ್ಲಿ ಡಿಪ್ ಮಾಡ್ಕೊಂಬಿಟ್ಟು ಬ್ರೆಡ್ ಕ್ರಮ್ಸನ್ನು ಕೋಟ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಕೋಟ್ ಮಾಡ್ಕೊಳ್ಳಿ ನೀಟಾಗಿ. ಮಕ್ಕಳಿಗೆ ಕೈಲಿ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಲಾಲಿಪಾಪ್ ಥರ. ಹಾಗಾಗಿ ನಾನು ಐಸ್ ಕ್ರೀಮ್ ಸ್ಟಿಕ್ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಇಲ್ಲ ಉಂಡೆ ಥರ ನಿಮ್ಗೆ ಯಾವ ಶೇಪ್ ಬೇಕಾ, ಎಗ್ ಶೇಪ್ ಬೇಕಿದ್ರೂ ಮಾಡ್ಬೋದು, ಉಂಡೆ ಥರನೂ ಮಾಡ್ಬೋದು. ನೋಡಿ ಅದಕ್ಕೇ ದೊಡ್ಡವರಿಗಾದರೆ ಸೇಮು ಐಸ್ ಕ್ರೀಮ್ ಸ್ಟಿಕ್ಕು ಸಿಕ್ಕಿಸ್ತಾನೆ ನಾವೇನು ಪ್ರೊಸೀಜರಲ್ಲಿ ಮಾಡಿದ್ವೋ ಆಗಲೇ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಚೀಸ್ ಸ್ಲೈಸ್ ಇಟ್ಕೊಂಡು ಕಾರ್ನರ್ಸ್ಲಲ್ಲಿ ಅದನ್ನು ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡಿ, ಮೊದಲನೇದನ್ನು ಹಾಗೇ ಮಾಡಿಕೊಂಡೆ. ಈಗ ಇದಕ್ಕೆ ಚೀಸ್ ಸ್ಲೈಸ್ ಹಾಕಿಟ್ಟಿದ್ದೀನಿ. ಒಂದು 2-3 ನಿಮಿಷ ಬಿಡಬೇಕು. 2-3 ನಿಮಿಷ ಬಿಟ್ಟರೆ ಸ್ವಲ್ಪ ಸೆಟ್ ಆಗುತ್ತೆ ಅದು. ಈ ಥರ ನಾನು ಎಗ್ ಶೇಪ್ ಮಾಡ್ತಾಯಿದ್ದೀನಿ. ಇದೇ ಥರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡಿ ತುಂಬ ಹೊತ್ತು ಇಡಬೇಡಿ, ತುಂಬ ನೆನ್ಕೊಂಡ್ರೆ ಚೆನ್ನಾಗಿರಲ್ಲ. ಅದು ಎಣ್ಣೆ ಒಳಗಡೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಕರಿಬೇಕಾದ್ರೂ ಅಷ್ಟೇ ತುಂಬ ನೀಟಾಗಿ ಫ್ರೈ ಮಾಡಬೇಕು, ಕೇರಾಗಿ ಮಾಡಬೇಕು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ರೆಡಿ ಮಾಡಿಕೊಂಡು ಈಗ ಒಂದು ಬಾಣಲಿಲಿ ಎಣ್ಣೆ ಕಾಯ್ಸಕ್ಕಿಡೋಣ. ಅದು ಎಣ್ಣೆ ಕಾದಿದೆ ಚೆನ್ನಾಗಿ. ಈಗ ನಾವು ಮಾಡಿಟ್ಕೊಂತ ಲಾಲಿಪಾಪನ್ನ ಡೀಪ್ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡೀಪ್ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ಥರ ಮಾಡಿ. ಎಲ್ಲದನ್ನು ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ, ಚೀಸ್ ಬೇಗ ಮೆಲ್ಟ್ ಆಗುತ್ತೆ. ಮಕ್ಕಳಿಗೆ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಚೀಸು, ಅದು ಬ್ಲ್ಯಾಕ್ ಸಾಲ್ಟ್ ಫ್ಲೇವರು, ಪೆಪ್ಪರ್ ಫ್ಲೇವರು, ಮಧ್ಯೆ ಮಧ್ಯೆ ಕಾರ್ನ್ ಸಿಗುತ್ತೆ. ತಿನ್ಲಿಕ್ಕೆ ಒಂದು ಮಜಾ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಡೀಪ್ ಫ್ರೈ ಮಾಡಿ. ಇದು ಇಡ್ಲಿ ಲಾಲಿಪಾಪ್ ಅಂತ ನಾನು ಇಟ್ಟಿರ್ತಕ್ಕಂಥ ಹೆಸರು. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಅರ್ಜೆಂಟಿಗೆ ಮನೆಗೆ ಬಂದ್ರೂ ಮನೇಲಿ ಇರ್ತಕ್ಕಂಥ ಎಲ್ಲ ಸಾಮಾನುಗಳನ್ನ ಹಾಕಿ ಮಾಡ್ಬೋದು. ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ. ಇದೇ ರೀತಿ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದೆಲ್ಲ ಅವನ್ನು ಕರಿತೀನಿ, ರೆಡಿ ಮಾಡಿ ಇಟ್ಕೊಡ್ತೀನಿ. ಎಲ್ಲ ಲಾಲಿಪಾಪುಗಳನ್ನ ಫ್ರೈ ಮಾಡ್ಕೊಳ್ಳೋಣ, ಡೀಪ್ ಫ್ರೈ. ಡೀಪ್ ಫ್ರೈ ಮಾಡಬೇಕು. ನಿಧಾನಕ್ಕೆ ತಿರುಗಿಸಾಕಬೇಕು. ತಿರುಗಿಸಾಕ್ಬೇಕಾದ್ರೆ ಹುಷಾರಾಗಿ ಹಾಕಬೇಕು, ಇಲ್ಲಾಂದರೆ ಅದೆಲ್ಲ ಬಿಟ್ಕೊಂಡು ಹೋಗ್ಬಿಡುತ್ತೆ. ನಿಧಾನಕ್ಕೆ ಹಾಕಬೇಕು. ಮತ್ತು ನಾವು ಆಲೂಗಡ್ಡೆ ಬೈಂಡಿಂಗ್ ಹಾಕಿರ್ತೀವಲ್ಲ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದರೆ ಅದು ಸ್ಟಿಕ್ ಮಾಡೋಕ್ಕಾಗಲ್ಲ. ಒಂದು ಹದವಾಗಿ ಕನ್ಸಿಸ್ಟೆನ್ಸಿಲಿ ಅದನ್ನು ಕಲಸಿಟ್ಕೋಬೇಕು. ಎಷ್ಟು ಚೆನ್ನಾಗಿದೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಆಯ್ತಿದೆ. ಈಗ ನಾವು ಉಂಡೆಗಳು ಮಾಡ್ಕೊಂಡಿದ್ವಲ್ಲ, ಸ್ಟಿಕ್ ಬೇಡ ಅಂದರೆ ಈ ಥರನೂ ಬೋಂಡ ಥರನೂ ಮಾಡ್ಕೋಬೋದು. ಇಡ್ಲಿ ಬೋಂಡ ಅಷ್ಟೇ. ಇದು ತಿಂತಾಯಿದ್ರೆ ನೀವು ಉಳಿದಿರೋ ಇಡ್ಲಿಗೆ ಮಾಡಿದ್ದೀರಾ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ, ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಯಾರೂ ಗೆಸ್ ಮಾಡಲಿಕ್ಕೆ ಆಗೋಲ್ಲ, ಹೇಳಿದರೆ ಮಾತ್ರ ಗೊತ್ತಾಗುತ್ತೆ. ಡೀಪ್ ಫ್ರೈ ಆಯಿತು. ಗೋಲ್ಡನ್ ಬ್ರೌನ್ ಬರೋ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ. ಚೀಸ್ ಹೊರಗಡೆ ಬರುತ್ತೆ, ಕೋಟಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ ಇದು ಲಾಲಿಪಾಪು ಎಷ್ಟು ಚೆನ್ನಾಗಿದೆ ಅಂತ.
ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿದೆ. ಯಾರಾದರೂ ಅರ್ಜೆಂಟಾಗಿ ಬಂದರೆ ಗೆಸ್ಟು, ಇಡ್ಲಿ ಉಳಿದಿದ್ರೆ ಅಥವಾ ನಮಗೂ ಇಡ್ಲಿ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇಲ್ಗಡೆ ಕ್ರಂಚಿಯಾಗಿ ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್